ಬುದ್ಧರಾಗುತ್ತಿಲ್ಲ. ಕಾರಣ ಏನು ಗೊತ್ತಾ? ಭಯ. ಭಯ ಅಂದ್ರೆ ಏನು? ಭಯ ಅಂದ್ರೆ ಕತ್ತಲು. ಕತ್ತಲು ಅಂದ್ರೆ ಅಜ್ಞಾನ. ಇದಕ್ಕೆ ಏನ್ ಬೇಕು? ಬೆಳಕು ಬೇಕು. ಬೆಳಕು ಅಂದ್ರೆ ಜ್ಞಾನ ಬೇಕು. ಜ್ಞಾನ ಹೇಗೆ ಬರುತ್ತದೆ ಅಂದ್ರೆ ಜ್ಞಾನ ಓದುವುದರಿಂದ ಬರುತ್ತದೆ, ಇಲ್ಲವೇ ಜ್ಞಾನಿಗಳು ಹೇಳಿದ ಮಾತುಗಳನ್ನು ಕೇಳುವುದರಿಂದಲೂ ಕೂಡ ಬರುತ್ತದೆ. ಉದಾಹರಣೆಗೆ ಭಗವಾನ್ ಬುದ್ಧ ಒಂದು ಮಾತು ಹೇಳುತ್ತಾರೆ, ಎವ್ರಿಥಿಂಗ್ ಈಸ್ ಅವರ್ ಮೈಂಡ್, ವಾಟ್ ಯು ಥಿಂಕ್ ಯು ಬಿಕಮ್ ಅಂತ. ಸ್ವಾಮಿ ವಿವೇಕಾನಂದರು ಕೂಡ ಇದೇ ಮಾತನ್ನು ಹೇಳ್ತಾರೆ, ವಿ ಆರ್ ವಾಟ್ ಅವರ್ ಥಾಟ್ಸ್ ಮೇಡ್ ಅಸ್, ಸೊ ಟೇಕ್ ಕೇರ್ ಅಬೌಟ್ ವಾಟ್ ಯು ಥಿಂಕ್ ಅಂತ. ಈ ಇಬ್ಬರು ಜ್ಞಾನಿಗಳು ಮನಸ್ಸಿನ ನಿಯಂತ್ರಣದ ಬಗ್ಗೆನೇ ಹೇಳುತ್ತಾರೆ. ಆದ್ದರಿಂದ ಸ್ನೇಹಿತರೆ, ನಾವು ಎಲ್ಲಿಯವರೆಗೂ ನಮ್ಮ ಮನಸ್ಸನ್ನ ನಿಯಂತ್ರಣದಲ್ಲಿಡಲ್ವೋ ಅಲ್ಲಿಯವರೆಗೂ ಈ ಪ್ರಪಂಚದಲ್ಲಿ ನಾವು ಗೆಲ್ಲಲು ಸಾಧ್ಯವಿಲ್ಲ. ಪ್ರತಿಯೊಬ್ಬರು ನಾವು ಏನ್ ಅಂದ್ಕೊಳ್ತೀವಿ ಅಂದ್ರೆ ನಮ್ಮ ಹೋರಾಟ ಇರೋದು ಈ ಜನಗಳೊಂದಿಗೆ, ನಮ್ಮ ಪರಿಸ್ಥಿತಿಯೊಂದಿಗೆ, ನಮ್ಮ ಹಣೆಬಾರದೊಂದಿಗೆ ಅಂತ ಅಂದ್ಕೊಳ್ತೀವಿ. ನಮ್ಮ ನಿಜವಾದ ದೊಡ್ಡ ಹೋರಾಟ ಇರೋದು ನಮ್ಮ ಮನಸ್ಸಿನೊಂದಿಗೆ. ನಾವು ಪ್ರತಿದಿನ ಸಿಟ್ಟಿನಲ್ಲಿ ತಪ್ಪು ನಿರ್ಧಾರಗಳನ್ನು ಮಾಡೋದು, ಸೋಮಾರಿತನದಿಂದಾಗಿ ನಮ್ಮ ಕನಸುಗಳನ್ನ ಮುಂದೂಡೋದು, ಏನಾದ್ರೂ ನೆವ ಮಾಡಿ ಇವತ್ ಮಾಡೋ ಕೆಲಸನ ನಾಳೆಗೆ ಮುಂದೂಡೋದು, ಹೀಗೆ ನಾವು ಪ್ರತಿದಿನ ನಮ್ಮ ಮನಸ್ಸಿನೊಂದಿಗೆ ನಾವೇ ಸೋಲುತ್ತೇವೆ. ನಮ್ಮ ಮನಸ್ಸಿನೊಂದಿಗೆ ನಾವೇ ಸೋತರೆ ಈ ಪ್ರಪಂಚದಲ್ಲಿ ನಮ್ಮನ್ನು ಯಾರು ಬೇಕಿದ್ದರೂ ಸೋಲಿಸುತ್ತಾರೆ. ಆದ್ದರಿಂದ ಸ್ನೇಹಿತರೆ, ನಮ್ಗೆ ಬಲ ಬರೋದು ನಮ್ಮ ದೇಹದಿಂದಲ್ಲ, ನಮ್ಮ ಮನಸ್ಸಿನ ನಿಯಂತ್ರಣದಿಂದ. ನಾವೇನಾದ್ರೂ ನಮ್ಮ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಯಾವ ಪರಿಸ್ಥಿತಿನೂ ನಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ನಾವೇನಾದ್ರೂ ನಮ್ಮಲ್ಲಿರ್ತಕ್ಕಂಥ ಭಯ, ಸೋಮಾರಿತನ, ಸಿಟ್ಟನ್ನು ಗೆದ್ರೆ ಈ ಪ್ರಪಂಚದಲ್ಲಿ ನಮ್ಮನ್ನು ಸೋಲಿಸುವ ಗಂಡು ಇನ್ನೂ ಹುಟ್ಟಿಲ್ಲ. ಯಶಸ್ವಿ ವ್ಯಕ್ತಿಗಳು ಏನ್ ಮಾಡ್ತಾರೆ ಗೊತ್ತಾ? ಅವರಿಗೂ ನಮ್ಮ ಹಾಗೆ ದಣಿವಾಗುತ್ತೆ, ಕುಸಿದು ಬೀಳ್ತಾರೆ. ಆದ್ರೆ ತಮ್ಮಲ್ಲಿರ್ತಕ್ಕಂಥ ಕಿಚ್ಚನ್ನು ಮಾತ್ರ ಅವರು ಆರಿಸಲು ಬಿಡುವುದಿಲ್ಲ. ನಾವು ಪ್ರತಿದಿನ ಬೆಳಿಗ್ಗೆ ಏಳುವಾಗ ಇನ್ನೂ ಸ್ವಲ್ಪ ಹೊತ್ತು ಮಲಗೋಣ ಎನ್ನುತ್ತೇವೆ, ಆದ್ರೆ ಈಗ ನಾನು ಏಳುವ ಸಮಯ ಅಂತ ಎದ್ದೇಳುತ್ತಾರೆ. ಈ ಜಗತ್ತಿನ ಪಯಣದಲ್ಲಿ ನಾವೆಲ್ಲರೂ ಆರಾಮಾಗಿರ್ಬೇಕು ಅಂತ ಅನ್ನುತ್ತೇವೆ, ಆದ್ರೆ ಅವರು ಪ್ರತಿದಿನ ತಮ್ಮ ಗುರಿಯ ಕಡೆಗೆ ಒಂದು ಹೆಜ್ಜೆನ ಮುಂದಿಡುತ್ತಾರೆ. ಏಕೆ ಅಂದ್ರೆ ಅವರು ತಮ್ಮ ಮನಸ್ಸಿನೊಂದಿಗೆ ಸೋಲುವುದನ್ನು ನಿಲ್ಲಿಸಿದ್ದಾರೆ. ನೆನಪಿಡು, ನೀನು ಯಾವ ದಿನ ನಿನ್ನ ಮನಸ್ಸನ್ನ ನಿಯಂತ್ರಣದಲ್ಲಿ ಇಡುತ್ತೀಯೋ ಆ ದಿನ ಈ ಪ್ರಪಂಚದಲ್ಲಿ ನಿನ್ನನ್ನು ತಡೆಯುವ ಶಕ್ತಿ ಯಾರಿಗೂ ಇರೋದಿಲ್ಲ. ನಿನ್ನ ಕನಸು ಮತ್ತು ನಿನ್ನ ಗುರಿಯ ನಡುವೆ ಒಂದು ದೊಡ್ಡ ಗೋಡೆ ಇದೆ, ಅದುವೇ ನಿನ್ನ ಮನಸ್ಸಿನ ನಿಯಂತ್ರಣ. ಈಗ ಪ್ರಶ್ನೆ ಇರೋದು ನೀನು ಏನಾಗುತ್ತೀಯ ಅನ್ನೋದಲ್ಲ, ನಿನ್ನ ಮನಸ್ಸಿನೊಂದಿಗೆ ಗೆಲ್ಲಲು ನೀನು ರೆಡಿ ಇದೆಯಾ ಅನ್ನೋದು. ಆದ್ದರಿಂದ ಸ್ನೇಹಿತರೆ, ನಾವೆಲ್ಲರೂ ನಮ್ಮ ಮನಸ್ಸನ್ನ ನಿಯಂತ್ರಣದಲ್ಲಿಡಲು ಕಲಿಯಬೇಕು. ನಾವು ನಮ್ಮನ್ನು ಗೆದ್ದರೆ ಮಾತ್ರ ಈ ಜಗತ್ತನ್ನು ಗೆಲ್ಲಲು ಸಾಧ್ಯ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.